12ನೆಯ ಅಧ್ಯಾಯವು. ಬ್ರಹ್ಮರ ಉವಾಚ. ಹೀಗೆಯೇ 1 ವರ್ಷ ಕಾಲ ಕಳೆದು ಹೋಯಿತು. ಬಾಲಕ ಗಣಪತಿಗೆ 4ನೆಯ ಸಂವತ್ಸರ ನಡೆಯುತ್ತಿತ್ತು. ಆಗ ಮಹಾದೇವಿಯು ಕೆಲವೊಂದು ಕಾಲ ಪಾರ್ಥಿವೇಶ್ವರನ ಪೂಜೆಯನ್ನು ಆಚರಿಸಬೇಕೆಂದು ಸಂಕಲ್ಪಿಸಿ ಆರಂಭಿಸಿ ಬಿಟ್ಟಳು. ಒಂದು ದಿವಸ ಬೆಳಗಿನ ಸಮಯ ಗಣಪತಿಯು ಇನ್ನೂ ನಿದ್ರೆಯಿಂದ ಎಚ್ಚೆತ್ತಿರಲಿಲ್ಲ. ಅವನು ಏಳುವುದರ ಒಳಗಾಗಿಯೇ ಪೂಜೆಯನ್ನು ಮುಗಿಸಿಬಿಡೋಣವೆಂದು ಗೌರಿಯು ತೀರ್ಮಾನಿಸಿದಳು. ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎಚ್ಚೆತ್ತು ಸ್ನಾನಾದಿ ಪ್ರಾರ್ಥವಿಧಿಗಳನ್ನು ಅವಸರದಿಂದಲೇ ಮುಗಿಸಿದಳು. ಅನಂತರ ಪಾರ್ಥಿವ ಲಿಂಗದ ಪೂಜೆಯನ್ನು ಮಾಡತೊಡಗಿದಳು. ದೇವಿಯು ಪೂಜಾ ವಿಧಿಯನುಸರಿಸಿ ಪಾರ್ಥಿವೇಶ್ವರನ ಲಿಂಗವನ್ನು ತನ್ನ ಎಡದ ಹಸ್ತದಲ್ಲಿ ಇಳಿಸಿಕೊಂಡು ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಲಾರಂಭಿಸಿದಳು. ಮಹಾದೇವಿಯು ಮನಸ್ಸಿಟ್ಟು ಮಾಡಿದ ಮಹಾದೇವನ ಮೃಣ್ಮಯ ಮೂರ್ತಿಯು ಸಲಕ್ಷಣವಾಗಿಯೂ ಬಹಳ ಮನೋಹರವಾಗಿಯೂ ಇತ್ತು. ಇಷ್ಟರಲ್ಲಿ ಬಾಲಕನಿಗೆ ಎಚ್ಚರವಾಯಿತು. ಗಣಪತಿ ಎದ್ದ ಕೂಡಲೇ ತಾಯಿಯನ್ನು ಅರಸುತ್ತಾ ದೇವಿ ಇದ್ದೆಡೆಗೆ ಬಂದನು. ಈಗಲೇ ಸ್ತನ್ಯವನ್ನು ಕೊಡು ಎಂದು ಹಠ ಮಾಡುತ್ತಾ ಯಾಚಿಸಿದನು. ಒಂದು ಕ್ಷಣ ತಡೆ, ಪೂಜೆಗೆ ಮುಗಿದ ಕೂಡಲೇ ಕೊಡುವೆನು ಎಂದು ರಮಿಸಿ ಹೇಳಿ ಇವನ ಹಠವನ್ನು ಸಮಾಧಾನ ಮಾಡಲೆತ್ನಿಸಿದಳು. ಆದರೆ ಗಣಪತಿಯು ಇದರಿಂದ ಸಮಾಧಾನವನ್ನು ಹೊಂದಿಯಾನೆ. ಮುದ್ದಾಗಿ ಮುಖವನ್ನು ತಿರುಗುತ್ತಾ ಅವಳ ಸಮೀಪಕ್ಕೆ ಬಂದೇ ಬಿಟ್ಟನು. ತಾನು ಬೇಡಿದೊಡನೆ ಸ್ತನ್ಯವನ್ನು ಕೊಡದಿದ್ದಕ್ಕೆ ಗಣಪತಿಗೆ ತಾಯಿ ಮೇಲೆ ಕೋಪವು ಮಿತಿಮೀರಿ ಬಂದಿತ್ತು. ಅಲ್ಲದೆ ಸರ್ವೇಶ್ವರನಾದ ತಾನು ಇವಳಿಗೆ ಮಗನಾಗಿ ಜನಿಸಿದ್ದರು ಅದನ್ನು ತತ್ವತಃ ತಿಳಿಯಲಾರದೆ ತನ್ನ ತಾಯಿಯು ಯಾವ ಕಲ್ಪಗಳನ್ನು ನಂಬಿ ಪಾಮರರಂತೆ ಪಾರ್ಥಿವೇಶ್ವರನ ಪೂಜೆಯನ್ನು ಆರಂಭಿಸಿದ್ದಳಲ್ಲ, ಇವಳಿಗೆ ತತ್ವವನ್ನು ತಿಳಿಸುವ ಬಗೆಯಾದರೂ ಹೇಗೆ ಎಂದು ಚಿಂತಿಸಿ ಅತ್ಯದ್ಭುತವಾದ ಸರ್ವಾತ್ಮ ರೂಪವನ್ನು ಪ್ರದರ್ಶಿಸುವುದೊಂದೇ ಉಪಾಯ ಎಂದು ನಿಶ್ಚಯಿಸಿದನು. ಅದಕ್ಕೊಂದು ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳುವುದು ಬೇಡವೇ? ಅದಕ್ಕಾಗಿಯೇ ರೋಷಗೊಂಡವನಂತೆ ನಟಿಸಿದನು. ಅವಳನ್ನು ಸಮೀಪಿಸಿದ ಕೂಡಲೇ ಅವಳು ಪಾರ್ಥಿವ ಮೂರ್ತಿಯನ್ನು ಧರಿಸಿದ್ದ ಸುಂದರವಾದ ವಾಮಹಸ್ತಕ್ಕೆ ತನ್ನ ಕೈಯಿಂದ ಹಿಡಿದು ಆ ಪಾರ್ಥಿವೇಶ್ವರನ ದಿವ್ಯ ಮೂರ್ತಿಯನ್ನು ಕೈಯಿಂದ ಬಲವಾಗಿ ತಾಕಿಸಿ ಕೆಳಕ್ಕೆ ಕೆಡುಹಿದನು. ಮಗು ಮುದ್ದಾದ ಮಾತ್ರಕ್ಕೆ ಅವನ ತುಂಟ ಚೇಷ್ಟೆಯು ಮುದ್ದೆನಿಸಿತೇನು? ಅಲ್ಲದೆ ಗಣಪತಿಯು ಮಾಡಿದ ಚೇಷ್ಟೆಯು ಸಾಮಾನ್ಯವಾದದ್ದೇ. ಯಾವ ಪಾರ್ಥಿವ ಮೂರ್ತಿ ಲಿಂಗವನ್ನು ತನ್ನ ಪತಿದೇವನಾದ ಪರಮೇಶ್ವರನ ಸಾಕ್ಷಾತ್ ಪ್ರತೀಕವೆಂದೇ ದೃಢವಾಗಿ ನಂಬಿ ಪೂಜಿಸುತ್ತಿದ್ದ ಪಾರ್ವತಿಗೆ ಗಣಪತಿಯು ಲಿಂಗಕ್ಕೆ ಸಲ್ಲಿಸಿದ ಅಗೌರವವನ್ನು ನೋಡಿ ದೇಹವೆಲ್ಲ ಉರಿದು ಹೋಯಿತು. ಮತ್ತು ಪೂಜಿಸುವಾಗ ಲಿಂಗವು ಕೈಯಿಂದ ಕೆಳಕ್ಕೆ ಬಿದ್ದುದೋ ಒಂದು ಬಗೆಯ ಅಪಶಕುನ ಎಂಬ ಕಲ್ಪನೆಯೂ ಉಂಟಾಗಿ ಮನಸ್ಸಿಗೆ ಬಹಳ ಘಾಸಿಯಾಯಿತು. ಇದರಿಂದ ಉದ್ರಿಕ್ತಳಾದ ಉಮೆಯು ಒಂದು ಕ್ಷಣ ಕಾಲ ಮುದ್ದು ಮಗನೆಂಬ ಮಮತೆಯನ್ನು ಮರೆತು ಗಣಪತಿಗೆ ತನ್ನ ಕೈಯಿಂದ 2 ಏಟುಗಳನ್ನು ರೋಷದಿಂದ ಬಗೆದಳು. ಗಣಪತಿಯು ಕೋಪಗೊಂಡವನಂತೆ ನಟಿಸುತ್ತಾ ಓಡಿ ಬಂದು ಅವಳ ಕೈಬೆರಳುಗಳನ್ನು ಬಲವಾಗಿ ಕಚ್ಚಿಬಿಟ್ಟನು. ಗಿರಿಜಾದೇವಿಗೆ ಇದರ ಯಾತನೆಯನ್ನು ತಡೆದುಕೊಳ್ಳುವುದಕ್ಕಾಗಲಿಲ್ಲ. ತನ್ನ ಬೆರಳನ್ನು ಈಚೆಗೆ ಎಳೆಯುತ್ತಾ ಬಿಡೋ, ನನ್ನ ಪ್ರಾಣಿಗಳೇ ಹೋಗುತ್ತಲಿವೆ ಎಂದು ಕಿರಿಚಿಕೊಂಡಳು. ಆಗ ಗಣಪತಿಯು ಕಡಿದ ಬೆರಳನ್ನು ಬಿಟ್ಟು ಪಾರ್ವತಿಯ ಕೈಗೆ ಸಿಕ್ಕದಂತೆ ದೂರ ಓಡಿ ಹೋದನು. ಪಾರ್ವತಿಯ ಬೆರಳಿನಿಂದ ರಕ್ತವು ಧಾರಾಕಾರವಾಗಿ ಪ್ರವಾಹದಂತೆ ಬಹಳವಾಗಿ ಹರಿಯಲಾರಂಭಿಸಿತ್ತು. ಅರ್ಕದ ಗಿಡವನ್ನು ಬಲವಾಗಿ ಘಾತಿಸಿದರೆ ಇದರಿಂದ ಹಾಲು ಅನುಸ್ಯೂತವಾಗಿ ಹರಿಯುತ್ತಿರುವಂತೆ ದೇವಿಯ ಬೆರಳು ಕಂಡುಬಂದಿತ್ತು. ಪ್ರಸಂಗವು ವಿಕೋಪಕ್ಕೆ ಬಂದಷ್ಟು ಅವಳಲ್ಲಿ ಪ್ರತೀಕಾರ ಬುದ್ಧಿಯು ಬಲವಾಗತೊಡಗಿತ್ತು. ಇದರಿಂದ ನಿನಗೊಂದು ಸಂದೇಹ ಹುಟ್ಟಿದೆ, ಇದು ನನಗೆ ಗೊತ್ತು. ನೀನು ಪ್ರಶ್ನಿಸುವುದಕ್ಕಿಂತ ಮುಂಚಿತವಾಗಿ ಅದನ್ನು ಪರಿಹರಿಸಿಕೊಡುವೆನು ವ್ಯಾಸ, ಕೇಳು. ರಾಗದ್ವೇಷಗಳು ಗುಣನಿಮಿತ್ತ ಎಂಬುದನ್ನು ಮೊದಲೇ ತಿಳಿಸಿದ್ದನಲ್ಲವೇ? ವ್ಯಾಸ, ಶರೀರವು ಪಾರ್ಥಿವವಾಗಲಿ ಅಥವಾ ತೇಜೋಮಯವಾಗಲಿ ಅಂತೂ ಅದು ಭೌತಿಕವಷ್ಟೇ. ಭೂತಗಳ ನಿರ್ಮಾಣವು ಗುಣ ಸಮ್ಮಿಶ್ರಣದಿಂದುಂಟಾಗಿದೆ. ದೇವಾದಿ ಅತ್ಯುತ್ತಮ ಶರೀರಗಳು ರಜಸಸ್ತಮೋಗುಣಗಳಿಗೆ ಸಂಪೂರ್ಣವಾಗಿ ಎಡೆಯಾಗದಿದ್ದರೂ ಆ ಗುಣಗಳ ಅಲ್ಪ ಪರಿಣಾಮದ ಅವಶೇಷವು ಆ ದೇಹಗಳಲ್ಲೂ ಸಂಕ್ರಾಂತವಾಗಿ ಇರಲೇಬೇಕಷ್ಟೆ. ಸಾತ್ವಿಕ ಶರೀರಗಳೆಂದರೆ ಸತ್ವಗುಣದ ಪರಮಾಧಿಕ್ಯವುಳ್ಳವರು ಎಂದೇ ಅರ್ಥ. ಇಲ್ಲವಾದರೆ ತಾತ್ಕಾಲಿಕವಾಗಿಯಾದರೂ ಕಾಮ ಕ್ರೋಧಾದಿಗಳು ಆ ದೇಹಗಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಹೇಳಿದ್ದರಿಂದ ದೇವಾದಿ ಉತ್ತಮ ಜೀವಿಗಳನ್ನು ಅವಹೇಳನಗೊಳಿಸುತ್ತಿರುವೆನೆಂದು ಭಾವಿಸಬೇಡ. ತಥ್ಯಾಂಶವನ್ನು ಹೇಳಿದೆ ಅಷ್ಟೇ. ಹೇಳಲು ಆರಂಭಿಸಿದರೆ ವಿಷಯವು ಎಲ್ಲೆಲ್ಲಿಗೂ ಹೋಗಿ ಬಿಡುವುದು. ಇರಲಿ, ಮುಂದಿನ ಕಥೆಯನ್ನು ಕೇಳು. ಅನಂತರ ದೇವಿಯು ಕೈಗೊಂದು ಕೋಲನ್ನು ತೆಗೆದುಕೊಂಡು ಬಾಲಕನನ್ನು ಹೊಡೆಯಲು ಅಟ್ಟಿಸಿಕೊಂಡು ಹೋದಳು. ಓಡೋಡುತ್ತಾ ಹೋಗಿ ಕೊನೆಗೊಮ್ಮೆ ಬಾಲಕನನ್ನು ಹಿಡಿದು ಬಿಟ್ಟಳು. ಆಗ ದೇವಿಗೆ ತೋರಿದ ಅದ್ಭುತವನ್ನು ಏನೆಂದು ಹೇಳಲಿ? ದೇವಿಯು ಬಾಲಕನ ಮುಖವನ್ನು ರೋಷದಿಂದ ಒಮ್ಮೆ ನೋಡಿದೊಡನೆಯೇ ಮುಖವು ಪರಶಿವನಂತೆ ಕಂಡುಬಂದಿತ್ತು. 5 ಮುಖಗಳು, 10 ಭುಜ, ತೃತೀಯ ನೇತ್ರ, ಶೇಷಭೂಷಣ, ಕೈಯಲ್ಲಿ ತ್ರಿಶೂಲ, ಡಮರುಗಳು, ದೇಹಕ್ಕೆಲ್ಲ ಭಸ್ಮ ವಿಲೇಪನ, ನೀಲಕಂಠದಲ್ಲಿ ರುಂಡಮಾಲೆ ಇತ್ಯಾದಿಗಳಿಂದ ಅಲಂಕೃತನಾಗಿ ದೇವನು ನಿಂತಿದ್ದಂತೆ ದೇವಿಗೆ ತೋರೋಣವೇ? ಆನೆ ಮತ್ತು ಹುಲಿಗಳ ಚರ್ಮಗಳನ್ನು ದೇಹಕ್ಕೆ ಆಚ್ಛಾದಿಸಿಕೊಂಡಿದ್ದಾನೆ. ತಲೆಯಲ್ಲಿ ಚಂದಮನನ್ನು ಅಲಂಕಾರಾರ್ಥವಾಗಿ ಧರಿಸಿದ್ದಾನೆ. ಇಂತಹ ಭವ್ಯ ರೂಪವನ್ನು ನೋಡಿದೊಡನೆ ದೇವಿಯು ತನ್ನ ಕೈಯಲ್ಲಿದ್ದ ಕೋಲನ್ನು ದೂರ ಬಿಸಿಟ್ಟು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡು ನಿಂತು ಬಿಟ್ಟಳು. ಪಾರ್ವತಿಗುಂಟಾದ ಸಂದಿಗ್ಧ ಪರಿಸ್ಥಿತಿಯನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ.
ಮುಂದೆ ಹೋಗೋಣವೆಂದರೆ ಪರಮೇಶ್ವರನು ಎದುರಿಗೆ ನಿಂತಿರುವಂತೆ ಭಾಸವಾಗುತ್ತಿದೆ. ಹಿಂದಿರುಗಿ ಮಂದಿರಕ್ಕೆ ಹೋಗೋಣವೆಂದರೆ ದೇವನು ಎದುರಿಗೆ ನಿಂತಿರುವಾಗ ಯಾವ ರೀತಿಯಿಂದಲೂ ಅವನೊಂದಿಗೆ ಮಾತನಾಡದೆ ಹೋಗುವಂತೆಯೂ ಇಲ್ಲ. ಇದೇನು ನಿನ್ನ ಈ ವೇಷ? ಕೈಯಲ್ಲಿ ಕೋಲನ್ನೇಕೆ ಹಿಡಿದು ಓಡಿ ಬರುತ್ತಲಿರುವೆ ಎಂದು ಪತಿಯು ವಿಚಾರಿಸಿದರೆ ಏನೆಂದು ಉತ್ತರವನ್ನು ಹೇಳುವುದು? ಇದೇ ಮೊದಲಾದ ಅಪರಿಹಾರ್ಯ ಸಮಸ್ಯೆಗಳು ಉದ್ಭವಿಸುವುದರಿಂದ ಉಸಿರನ್ನೂ ಸಹ ಗಟ್ಟಿಯಾಗಿ ಬಿಡದೆ ದೇವಿಯು ಅಪ್ರತಿಭಳಾಗಿ ಸುಮ್ಮನೆ ನಿಂತು ಬಿಟ್ಟಳು. ತಾನು ಶಿವನಂತೆ ರೂಪವನ್ನು ತೋರಿಸಿದ್ದರಿಂದ ಪಾರ್ವತಿಯಲ್ಲಿ ಉಂಟಾದ ಪರಿಣಾಮವನ್ನು ಅರಿತ ಮಹಾಗಣಪತಿಯು ಕಣ್ಗಳನ್ನು ಎವೆ ಇಡುವಷ್ಟರಲ್ಲಿ ಶಿವನ ರೂಪವನ್ನು ಅಳಿಸಿ ಮೊದಲಿನಂತೆ ಬಾಲಕನಾಗಿ ಮಾರ್ಪಟ್ಟನು. ಮತ್ತು ರೂಪವನ್ನು ಮಾರ್ಪಾಡಿಸಿದಾಗ ಗಣಪತಿಯಂತೆ ಬದಲಾಯಿಸದೆ ಸಾಧಾರಣ ಮುನಿಕುಮಾರನಂತಾದನು. ಇಷ್ಟೆಲ್ಲ ಬದಲಾವಣೆಯನ್ನು ಮಾಡಿದ ಬಳಿಕ ಮುನಿ ಬಾಲಕರ ಸಂಗಡ ಆಟವಾಡಲಾರಂಭಿಸಿದನು. ತಮ್ಮೊಡನೆ ಆಟಕ್ಕೆ ಹೊಸದಾಗಿ ಬಂದು ಸೇರಿಕೊಂಡವನು ಅಪರಿಚಿತನಾದರೂ ಯಾರೊಬ್ಬರಿಗೂ ಈ ಬದಲಾವಣೆಯು ಲಕ್ಷ್ಯಕ್ಕೆ ಬರಲೇ ಇಲ್ಲ. ಆಡುವುದರಲ್ಲಿ ತಲ್ಲೀನರಾದ ಆ ಬಾಲಕರಿಗೆ ಸ್ತ್ರೀಯು ಪರಕೀಯ ಎಂಬ ಭಾವನೆಯು ಉಂಟಾಗಲು ಸಾಧ್ಯವೇ? ಸ್ವಲ್ಪ ಹೊತ್ತಿನ ಮೇಲೆ ಇತ್ತ ಗೌರಿಯು ಎದುರಿಗೆ ನಿಂತಿರುವ ವಿಶ್ವೇಶ್ವರನಿಗೆ ನಡೆದ ವಿಷಯವನ್ನು ತಿಳಿಸಿ ಬಿಡೋಣವೆಂದು ಮುಖವನ್ನು ಅತ್ತ ಕಡೆ ತಿರುಗಿಸಿ ಬಹಳ ಸಂಕೋಚದಿಂದ ಒಮ್ಮೆ ನೋಡಿದಳು. ಆದರೆ ಪರಶಿವನು ಅಲ್ಲಿ ಕಂಡುಬರಲಿಲ್ಲ. ತಾನು ಮುಗ್ಧನಂತೆ ನಿಂದಿರುವುದನ್ನು ನೋಡಿ ಮಹಾದೇವನು ಹಾಗೆಯೇ ತಪೋ ಅನುಷ್ಠಾನಕ್ಕಾಗಿ ತೆರಳಿರಬಹುದು ಎಂದು ನಿಶ್ಚಯಿಸಿ ಸುತ್ತಮುತ್ತಲೂ ನೋಡಿದಳು. ಸ್ವಲ್ಪ ದೂರ ಹೋದೊಡನೆ ಮೈದಾನದಲ್ಲಿ ಋಷಿಕುಮಾರರು ಆಟವಾಡುತ್ತಲಿದ್ದುದು ಕಂಡುಬಂದಿತ್ತು. ಅಲ್ಲಿಗೆ ಧಾವಿಸಿ ಹೋಗಿ ಅವರ ಮಧ್ಯದಲ್ಲೆಲ್ಲ ಹುಡುಕಿ ನೋಡಿದಳು. ಎಲ್ಲೂ ಗಣಪತಿಯ ಸುಳಿವೆ ಹತ್ತಲಿಲ್ಲ. ಆಗ ಮುನಿಪುತ್ರರನ್ನು ಕುರಿತು ಹೀಗೆಂದು ಪ್ರಶ್ನಿಸಿದಳು. ಗಣಪತಿ ಎಲ್ಲಿದ್ದಾನೆ? ಬಲ್ಲಿರ? ಇದೋ ನೋಡಿ, ಆ ತುಂಟನು ನನ್ನ ಈ ಬೆರಳನ್ನು ಕಡಿದು ಎಲ್ಲಿಗೋ ಓಡಿ ಹೋಗಿದ್ದಾನೆ. ಅವನೆಷ್ಟು ಚಪಲವಾಗಿ ಬಿಟ್ಟಿದ್ದಾನೆ. ಬ್ರಹ್ಮರ ಉವಾಚ. ತಾಯೇ, ನಿನ್ನ ಮಗ ಗಣಪತಿಯು ಇಲ್ಲಿಂದ ಹೊರಟು ಹೋಗಿದ್ದಾನೆ ಎಂದು ಮುನಿಕುಮಾರರು ಉತ್ತರಿಸಿದರು. ಇದನ್ನು ಕೇಳಿದ ನಂತರ ಬಾಲಕನನ್ನು ಹುಡುಕಿ ತರೋಣವೆಂದು ನಿಶ್ಚಯಿಸಿ ಗೌರಿಯು ಒಂದೇ ಮನಸ್ಸಿನಿಂದ ಮುಂದೆ ಮುಂದೆ ಓಡತೊಡಗಿದಳು. ಮಗನನ್ನು ಹುಡುಕಲು ಓಡುವ ಸಂಭ್ರಮದಲ್ಲಿ ಅವಳ ತಲೆಗೂದಲು ಗಂಟು ಬಿಚ್ಚಿ ಹೋಯಿತು. ಓಡಿದ ಆಯಾಸದಿಂದ ಅವಳ ದೇಹವೆಲ್ಲ ಬೆವರಿತ್ತು. ಒಮ್ಮೆ ಪೂರ್ವ ದಿಕ್ಕಿನ ಕಡೆಗೆ ಓಡುವಳು. ಅಲ್ಲಿ ಬಾಲಕನು ಕಾಣದಿರಲು ಹಾಗೆಯೇ ಹಿಂದಿರುಗಿ ಪಶ್ಚಿಮ ದಿಕ್ಕಿಗೆ ಓಡಲಾರಂಭಿಸುವಳು. ಈ ಅವಸರ ಆತಂಕಗಳಿಂದ ಅವಳ ಉಟ್ಟ ವಸ್ತ್ರವು ಅಸ್ತವ್ಯಸ್ತವಾಯಿತು. ಸೆರಗು ನೆಲವನ್ನು ಗುಡಿಸಲಾರಂಭಿಸಿತು. ಅತಿಯಾಗಿ ಓಡಿದ್ದರಿಂದ ತಾಯಿಗೆ ಉಂಟಾದ ದೇಹಶ್ರಮ. ಮೇಲಿಸುರು ತಿಳಿದ ಗಣಪತಿಯು ಮೊದಲಿನಂತೆ ಬಾಲಕನ ರೂಪವನ್ನು ಧರಿಸಿ ದೇವಿಯ ಎದುರಿಗೆ ಕಾಣಿಸಿಕೊಂಡನು ಮತ್ತು ತಾಯಿಯ ಸಮೀಪಕ್ಕೆ ಬಂದು ನಿಂತನು. ಇವನನ್ನು ನೋಡಿದೊಡನೆಯೇ ಪಾರ್ವತಿಯು ತನ್ನ ಎರಡೂ ಕೈಗಳಿಂದ ಗಣಪತಿಯನ್ನು ಭದ್ರವಾಗಿ ಹಿಡಿದುಕೊಂಡು ಬಿಟ್ಟಳು. ಮತ್ತೆ ಎಲ್ಲಿಯಾದರೂ ತಪ್ಪಿಸಿಕೊಂಡು ಹೋದಾನು ಎಂಬ ಹೆದರಿಕೆ ಉಂಟಾಗಲು ಅವನನ್ನು ತನ್ನ ಸೀರೆಯ ಸೆರಗಿನಿಂದ ಬಿಗಿದು ಕಟ್ಟಿದಳು. ಇನ್ನು ತಾನೇ ಓಡಿ ಹೋದಾನು ಎಂಬ ನಂಬಿಕೆಯೂ ಉಂಟಾಗಲು ಅವಳಿಗೆ ಒಂದು ಬಗೆಯ ನೆಮ್ಮದಿ ಉಂಟಾಯಿತು. ಅವನೊಡನೆ ತನ್ನ ಮನೆಗೆ ಹೊರಟಳು ಮತ್ತು ಅವನನ್ನು ಸಿಟ್ಟಿನಿಂದ ಗದರಿಸುತ್ತಾ ಹೀಗೆ ನುಡಿದಳು. ತುಂಟ, ಈಗ ಎಲ್ಲಿಗೆ ತಪ್ಪಿಸಿಕೊಂಡು ಓಡಿ ಹೋಗುವೆಯೋ? ಹೋಗು ನೋಡೋಣ. ನನ್ನ ಕೈಗೆ ಸಿಕ್ಕಿಬಿಟ್ಟಾಯಿತು. ಅಪಸ್ಮಾರ, ಎಂತಹ ಚಪಲ ಸ್ವಭಾವದವನೋ ನೀನು. ನಿನ್ನನ್ನು ಚೆನ್ನಾಗಿ ಹೊಡೆದು ಬಿಡುವೆನು ನೋಡು. ಇರಲಿ ಬಾ, ನಿಮ್ಮ ತಂದೆ ಶಂಭುವಿಗೆ ನಿನ್ನ ದುಷ್ಟತನವನ್ನೆಲ್ಲ ಹೇಳುವೆನು. ಅವನಾದರೂ ನಿನ್ನನ್ನು ಚೆನ್ನಾಗಿ ಹೊಡೆಯುವನು. ಬ್ರಹ್ಮರ ಉವಾಚ. ತಾಯಿ ಆಡಿದ ಈ ಮಾತುಗಳನ್ನು ಕೇಳಿ ಅಂತರಂಗದಲ್ಲಿ ನಸುನಕ್ಕು ಬಾಹ್ಯದಲ್ಲಿ ಬಹಳ ಹೆದರಿಕೆ ಹೊಂದಿದವನಂತೆಯೂ ಅಳುವನಂತೆಯೂ ನಟಿಸುತ್ತಾ ದೊಪ್ಪನೆ ನೆಲಕ್ಕೆ ಬಿದ್ದು ಉರುಳಾಡಲಾರಂಭಿಸಿದನು. ಇವನ ಕೈಕಾಲುಗಳ ಬಡಿತ, ಉರುಳಾಟ ಇವುಗಳಿಂದ ಅವನನ್ನು ಬಿಗಿದಿದ್ದ ಸೀರೆಯ ಸೆರಗು ಕಳಚಿಬಿಟ್ಟಿತ್ತು. ಕಟ್ಟು ಸಡಿಲಿದುದನ್ನು ತಿಳಿದೊಡನೆ ಗಣಪತಿಯು ಬೇಗನೆ ಮೇಲಕ್ಕೆದ್ದು ಅಲ್ಲಿಂದ ಮತ್ತೆ ಓಡಿ ನಡೆದನು. ಕೈಗೆ ಸಿಕ್ಕಿದವನು ಪುನಃ ತಪ್ಪಿಸಿಕೊಂಡು ಓಡಿ ಹೋದನಲ್ಲವೇ ಎಂಬುದಾಗಿ ಭಗವತಿಯು ಬಹಳ ದುಃಖಿಸಿದಳು. ಇದುವರೆಗೂ ಗೌರಿಗೆ ಗಣಪತಿಯ ಮೇಲೆ ಕೋಪ ಮಾತ್ರವಿತ್ತು. ಈಗೀಗ ಮಮತೆಯು ಅದರೊಂದಿಗೆ ಆರಿಹೋಗಿ ಒಂದು ವಿಚಿತ್ರ ಬಗೆಯ ಪರಿಣಾಮವನ್ನು ಅವಳ ಮನಸ್ಸಿನ ಮೇಲೆ ಅವ್ಯಕ್ತವಾಗಿ ಬೀರಲಾರಂಭಿಸಿತು. ಇದರಿಂದ ಪರಮೇಶ್ವರಿಯು ಕಸಿಬಿಸಿಪಟ್ಟು ಹಣ್ಣಾಗಿ ಹೋದಳು. ಗಣಪತಿಯನ್ನು ಹಿಡಿದು ತರಲು ಮತ್ತೆ ಅವನ ಬೆನ್ನ ಹಿಂದೆ ಓಡಲಾರಂಭಿಸಿದಳು. ಇಷ್ಟರಲ್ಲಿ ಮುಂದೆ ಮುಂದೆ ಓಡುತ್ತಿದ್ದ ಗಣಪತಿಗೆ ಒಬ್ಬ ದುಷ್ಟದಾನವನು ಎದುರಾಗಿ ಅವನನ್ನು ತಡೆದು ನಿಲ್ಲಿಸಿದನು. ಅವನೇ ಕರ್ದಮಾಸುರ. ಅವನು ಬಾಲಕನನ್ನು ಮೋಸಗೊಳಿಸಲಿಕ್ಕಾಗಿ ತನ್ನ ದಾನವ ಜಾತಿಗೆ ಸಹಜವಾದ ಕರಾಳ ಕೃತಿಯನ್ನು ಮರೆಮಾಚಿ ಬ್ರಾಹ್ಮಣನ ವೇಷವನ್ನು ಧರಿಸಿದ್ದನು. ಅದಕ್ಕೆ ತಕ್ಕಂತೆ ತನ್ನ ಬಲದ ಹಸ್ತದಲ್ಲಿ ಅಕ್ಷರಮಾಲೆಯನ್ನು ಧರಿಸಿ ಸರ್ವದಾ ಜಪತ್ಪರನಂತೆ ತೋರುತ್ತಿದ್ದನು. ಎಡದ ಕೈಯಲ್ಲಿ ಜಲಪೂರ್ಣವಾದ ಕಮಂಡಲವನ್ನು ಹಿಡಿದಿದ್ದನು. ದೇಹಕ್ಕೆಲ್ಲ ಬಸಿತವನ್ನು ಬಳಿದುಕೊಂಡಿದ್ದನು. ಅರುಣೋದಯ ಕಾಲಕ್ಕಿರುವ ಸೂರ್ಯನ ಪ್ರಕಾಶದಂತೆ ಕೆಂಪು ವರ್ಣದ ವಸ್ತ್ರಗಳನ್ನುಟ್ಟು ಹೊದೆದಿದ್ದನು. ಇವನ ಬಾಹ್ಯರೂಪವು ಮಹಾವೀರಕನಾದ ಮಹರ್ಷಿಯಂತೆ ಕಂಡುಬಂದರೂ ಅಂತರಂಗವನ್ನು ಕೃತ್ರಿಮವೂ ತುಂಬಿತ್ತು. ಅವನು ನಾನಾ ಬಗೆಯ ಮಾಯಾವಿದ್ಯೆಗಳಲ್ಲಿ ಪ್ರವೀಣನಾಗಿದ್ದವನು. ಇಂತಹ ಅಧಮನಾದ ಕರ್ದಮನು ಬಾಲಕ ಗಣೇಶನನ್ನು ತಡೆದು ನಿಲ್ಲಿಸಿ ಮಹಾಹಿತೈಷಿಯಂತೆ ನಟಿಸುತ್ತಾ ಅವನೊಡನೆ ಹೀಗೆಂದು ಮಾತನಾಡಿದನು. ಕರ್ದಮನ ಉವಾಚ. ಬಾಲಕ, ಏತಕ್ಕೆ ಹೀಗೆ ಓಡುತ್ತಲಿರುವೆ?
ನಿನಗೆ ಬಂದೊದಗಿರುವ ಅಂತಹ ವಿಪತ್ತಾದರೂ ಯಾವುದು ಹೇಳು. ಒಂದೇ ಒಂದು ನಿಮಿಷದಲ್ಲಿ ಅದನ್ನು ನಿವಾರಿಸಿ ಬಿಡುವೆನು. ಚಿಂತಿಸಬೇಡ, ನನ್ನ ಮಾತಿನಲ್ಲಿ ಸಂಶಯಗೊಳ್ಳಬೇಡ. ಓಹೋ, ತಿಳಿಯಿತಷ್ಟೇ ನಿನ್ನ ರಹಸ್ಯ. ನೀನೇನೋ ತುಂಟತನವನ್ನು ಮಾಡಿ ಓಡಿ ಬಂದಿರಬೇಕಲ್ಲವೇ? ಅದಕ್ಕಾಗಿ ನಿನ್ನ ತಾಯಿ ನಿನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾಳೆ. ಈಗೇನಾದರೂ ನಿನ್ನ ಅವಳ ಕೈಗಳಿಗೆ ಸಿಕ್ಕಿಬಿಟ್ಟರೆ ನಿನ್ನನ್ನು ಬಡಿದೇ ಬಿಡುವಳಲ್ಲವೇ? ಇದರಲ್ಲಿ ಹೆದರಬೇಡ. ನೀನು ಅವಳ ಕಣ್ಣಿಗೆ ಬೀಳದಂತೆ ಒಂದೆಡೆ ನಿನ್ನನ್ನು ಬಚ್ಚಿಟ್ಟು ಬಿಡುವೆನು. ಅವಳು ಹುಡುಕಿ ಹುಡುಕಿ ಬೇಸರಪಡಲಿ. ಅಷ್ಟರಲ್ಲಿ ಅವಳ ಕೋಪವು ಬಹುಮಟ್ಟಿಗೆ ಇಳಿದಿರುವುದು. ಅನಂತರ ನೀನು ನಿನ್ನ ತಾಯಿಯ ಸಮೀಪಕ್ಕೆ ಹೋಗುವೆಯಂತೆ. ನಾನು ನಿನ್ನನ್ನು ಬಚ್ಚಿಡಬೇಕೆಂದು ಯೋಚಿಸಿರುವ ಸ್ಥಳವು ಬಹಳ ರಹಸ್ಯವಾದದ್ದು. ಅಲ್ಲಿ ಅಡಿಗೆ ಕುಳಿತವರನ್ನು ಕಾಲನೂ ಸಹ ಬಂದು ಕರೆದೊಯ್ಯಲಾರನು. ಈಗಿನ ಭಯಕ್ಕಿಂತಲೂ ಹೆಚ್ಚು ಭಯಂಕರ ವಸ್ತು ಮತ್ಯಾವುದಾದರೂ ಅಲ್ಲಿದ್ದರೆ ಏನು ಗತಿ ಎಂದು ನೀನು ಚಿಂತಿಸಬೇಕಾಗಿಲ್ಲ. ಆ ಸ್ಥಳದಲ್ಲಿ ಭಯದ ಹೆಸರೂ ಸಹ ಇರುವುದಿಲ್ಲ. ಬ್ರಹ್ಮರ ಉವಾಚ. ಆಪಾತತಃ ಸುಶ್ರಾವ್ಯವಾದ ನುಡಿಯನ್ನು ಕರ್ದಮನು ನುಡಿದಿದ್ದರೂ ಅವನ ಅಂತರಂಗದ ರಂಗು ಸರ್ವಾಂತರ್ಯಾಮಿಯಾದ ಗಣಪತಿಗೆ ತೊರೆದೇ ಇರಲಿಲ್ಲ. ಇದೇ ನಿಮಿತ್ತದಿಂದಲೇ ಇವನನ್ನು ನಿಗ್ರಹಿಸಬೇಕೆಂದು ನಿಶ್ಚಯಿಸಿ ಇತರ ಬಾಲಕರು ಭಯಪಡುವಂತೆ ತಾನೂ ನಟಿಸುತ್ತಾ ಕರ್ದಮನನ್ನು ಕುರಿತು ಹೀಗೆ ನುಡಿದನು. ಮಹಾತ್ಮನ್, ದಯವಿಟ್ಟು ನನಗೆ ಇಷ್ಟರ ಮಟ್ಟಿಗೆ ರಕ್ಷಣೆ ಕೊಟ್ಟು ಉಪಕಾರವನ್ನು ಮಾಡು. ನೀನು ಹೇಳಿದಂತೆ ನಾನು ನಡೆಯುವೆನು. ನಾನು ನಿನಗೆ ಶರಣು ಬಂದಿರುವೆನು. ನನ್ನ ತಾಯಿಯಾಗಲಿ ತಂದೆಯಾಗಲಿ ಯಾರೂ ನನ್ನನ್ನು ನೋಡದಂತೆ ಮಾಡು. ಬ್ರಹ್ಮರ ಉವಾಚ. ಬಾಲಕನು ಹೀಗೆ ಹೇಳಿ ಒಡನೆಯೇ ಸ್ವಾಭಾವಿಕ ಮುಗ್ಧ ಬಾಲಕನಂತೆ ಕರ್ದಮನ ಸಮೀಪಕ್ಕೆ ಹೋಗಿ ನಿಂತನು. ಚಿಕ್ಕ ಮಕ್ಕಳು ಬಂದು ನನ್ನನ್ನು ರಕ್ಷಿಸೆಂದು ಕೇಳಿದರೆ ಎಂತಹ ಕಟುಕ ಕರುಳಾದರೂ ಕರಗಿ ಹೋಗುವುದಿಲ್ಲವೇ? ಹೀಗಿದ್ದರೂ ಈ ಹೃದಯ ಶೂನ್ಯನಿಗೆ ಲೇಷವೂ ದಯೆ ಉದಿಸಲಿಲ್ಲ. ಪಕ್ವವಾದ ರಸಬಾಣಿಯ ಹಣ್ಣಿನ ಚೂರನ್ನು ಹಸಿದವನು ಆಶೆಯಿಂದ ನುಂಗುವಂತೆ ಕೋಮಲ ಶರೀರ ಬಾಲಕ ಗಣಪತಿಯನ್ನು ಕರ್ದಮನು ಆನಂದದಿಂದ ಒಮ್ಮೆಲೆ ನುಂಗಿಬಿಟ್ಟನು. ಇತ್ತ ಗಿರಿಜೆಯು ಗಣಪತಿಯನ್ನು ಅರಸುತ್ತಾ ಧಾವಿಸಿ ಬಂದಳಷ್ಟೆ. ಬಾಲಕನ ಓಟದ ಗತಿಯು ವೇಗವತ್ತರಾಗಿದ್ದುದರಿಂದಲೂ ಇವಳು ಶ್ರಮಗೊಂಡಿದ್ದಳಾದುದರಿಂದಲೂ ಬಹಳ ಹಿಂದೆ ಉಳಿದು ಬಿಟ್ಟಿದ್ದಳು. ಗಣಪತಿಯು ನಿಮಿಷ ಮಾತ್ರದಲ್ಲಿ ಇವಳಿಗೆ ಕಾಣಿಸಿದಷ್ಟು ದೂರ ಓಡಿ ಹೋಗಿ ಮರೆಯಾಗಿದ್ದನು. ಪಾರ್ವತಿಯು ಬಾಲಕನ ಹೆಜ್ಜೆಗಳನ್ನೇ ಗುರುತಿಸುತ್ತಾ ಬ್ರಾಹ್ಮಣ ರೂಪಿಯಾದ ಕರ್ದಮನು ನಿಂತಿದ್ದ ಸ್ಥಳಕ್ಕೆ ಬಂದಳು. ಎದುರಿಗೆ ಗೋಚರನಾದ ಬ್ರಾಹ್ಮಣನನ್ನು ಕುರಿತು ತನ್ನ ಬಾಲಕನ ಇರುವನ್ನು ಹೇಳೆಂದು ಹೀಗೆ ಪ್ರಶ್ನಿಸಿದಳು. ಸ್ವಾಮಿನ್ ದ್ವಿಜವರ, ಇತ್ತ ಕಡೆ ನನ್ನ ಬಾಲಕನು ಬಂದನಲ್ಲವೇ? ಅವನು ಎತ್ತ ಕಡೆಗೆ ಹೋದನೆಂಬುದನ್ನು ಬಲ್ಲಿರಾ? ನೀವು ಅವನು ಓಡಿ ಹೋದುದನ್ನು ನೋಡಿದಿರಾ? ಇಲ್ಲಿ ನೋಡಿ, ಅವನ ಪುಟ್ಟ ಪುಟ್ಟ ಪದ ಪದ್ಮಗಳ ಗುರುತು ಸ್ಪಷ್ಟವಾಗಿ ಕಾಣುತ್ತಲಿದೆ. ಈಗಿನ್ನೂ ಓಡಿ ಬಂದಿದ್ದಾನೆ. ಇಷ್ಟರಲ್ಲಿ ಎಲ್ಲಿ ಮರೆಯಾದನೋ ತಿಳಿಯದಲ್ಲ. ದ್ವಿಜವರ, ದಯವಿಟ್ಟು ಆ ಸಂಗತಿಯನ್ನು ನನಗೆ ತಿಳಿಸಿರಿ. ಬ್ರಹ್ಮರ ಉವಾಚ. ಪುತ್ರನ ವಿಯೋಗದಿಂದ ದುಃಖಾರ್ತಳಾದ ಪಾರ್ವತಿಯು ಈ ರೀತಿ ಅಂಗಲಾಚಿಸಿ ಪ್ರಾರ್ಥಿಸಿದುದನ್ನು ಕೇಳಿ ಕರ್ದಮಾಧವನೂ ಅವಳನ್ನು ಆರೀಕ್ಷಿಪಿಸುವ ಧ್ವನಿಯಿಂದ ಹೀಗೆಂದು ಉತ್ತರಿಸಿದನು. ತಾಯೇ, ಇದೇನು ಹೀಗೆ ಪ್ರಶ್ನಿಸುತ್ತಲಿರುವೆ? ಪ್ರಪಂಚದ ಯಾವ ಬಗೆಯ ಆಗುಹೋಗುಗಳಲ್ಲೂ ಆಸಕ್ತರಾಗದೆ ಕೇವಲ ಔದಿಸ್ಯದಿಂದಿದ್ದು ಸರ್ವದಾ ಸದಾಶಿವನನ್ನೇ ಧ್ಯಾನಿಸುತ್ತಲಿರತಕ್ಕವರು ನಾವು. ಇಂತಹ ವಿರಕ್ತರಾದ ನಮಗೆ ನಿನ್ನ ಮಗನನ್ನು ಕಟ್ಟಿಕೊಂಡು ಪ್ರಯೋಜನವಾದರೂ ಏನಿದೆ? ನೀನೇ ಹೇಳು. ಇದು ನಮ್ಮಂತಹ ಯೋಗನಿಷ್ಠರ ಸಹಜ ಸ್ವಭಾವವಾಗಿದ್ದರೂ ಪ್ರಕೃತ ನಿನ್ನ ಮಗನನ್ನು ನಾನು ನೋಡಲಿಲ್ಲ. ಚಪಲ ಸ್ವಭಾವದ ಹುಡುಗನು ಎಲ್ಲಿಯೂ ಅಡಗಿ ಕುಳಿತಿರಬಹುದು. ನೀನೇನಾದರೂ ಅವನನ್ನು ರಕ್ಷಣೆಗಾಗಿ ನನಗೆ ಅಧೀನಪಡಿಸಿದ್ದರೆ ಆಗ ನಾನು ಅವನನ್ನು ಅವಶ್ಯವಾಗಿ ನೋಡಿಕೊಳ್ಳುತ್ತಲಿದ್ದೆ. ಇದಾವುದನ್ನೂ ಮಾಡದೆ ಒಮ್ಮಿಂದ ಮೇಲೆ ಬಂದು ನನ್ನ ಮಗನಲ್ಲಿ ಹೇಳು ಎಂದು ಪ್ರಶ್ನಿಸಿದರೆ ನಾನು ಏನೆಂದು ಉತ್ತರ ಹೇಳಬೇಕು ತಾಯೇ? ಬ್ರಹ್ಮರ ಉವಾಚ. ಈ ಬ್ರಾಹ್ಮಣನನ್ನು ವಿಚಾರಿಸಿದರೆ ತನ್ನ ಮಗನ ಸುದ್ದಿಯು ತಿಳಿಯಬಹುದೆಂಬ ಮಹದಾಶಾಪೂರ್ಣವಾಗಿ ಬಂದಿದ್ದ ಭಗವತಿಗೆ ಕರ್ದಮನ ನಿರಾಶಾದಾಯಕವಾದ ಮಾತುಗಳಿಂದ ಬಹಳ ಆಶಾಭಂಗವಾಯಿತು. ತತ್ಪರಿಣಾಮವಾಗಿ ದುಃಖವು ಮಿತಿಮೀರಿ ಬಂದಿತು. ಇದನ್ನು ಬಾಲಕನು ತಿಳಿದನು. ತನ್ನ ತಾಯಿಯನ್ನು ಇಷ್ಟರ ಮಟ್ಟಿಗೆ ಬಳಲಿಸಿದ್ದಕ್ಕಾಗಿಯೂ ರಾಕ್ಷಸನ ದಾಷ್ಟ್ಯದ ಈ ಉತ್ತರಕ್ಕಾಗಿಯೂ ಗಣಪತಿಯು ಮನೋನೊಂದವನಾಗಿ ಒಡನೆಯೇ ಕರ್ದಮನ ಕರಾಳ ಮುಖದಿಂದ ಹೊರಹೊಮ್ಮಿ ಬಂದುಬಿಟ್ಟನು. ರಾಕ್ಷಸನು ಬಾಲಕನನ್ನು ನುಂಗಿ ಕೆಲವು ಕಾಲ ಕಳೆದಿದ್ದರೂ ಕರ್ದಮನ ಕಂಠದ ಮೂಲಕ ಪ್ರವೇಶಿಸುವಾಗಲಿ, ಕೋರೆ ಹಲ್ಲುಗಳ ತಿವಿತದಿಂದಾಗಲಿ ಅಥವಾ ಜಠರದ ಅಗ್ನಿಜ್ವಾಲದಿಂದಾಗಲಿ ಸ್ವಲ್ಪವೂ ಘಾಸಿಗೊಂಡಿರದೆ ಮೊದಲು ಹೇಗೆ ಇದ್ದನೋ ಈಚೆಗೆ ಬಂದಾಗಲೂ ಬಾಲಕನು ಅದೇ ರೂಪದಿಂದಿದ್ದನು. ಇದುವರೆಗೂ ಮಹಾ ತಾತ್ವಿಕ ಮೂರ್ತಿಯಂತೆ ತೋರಿಬರುತ್ತಿದ್ದ ಛದ್ಮವೇಷದ ಬ್ರಾಹ್ಮಣನ ಬಾಯಿಯಿಂದ ಬಾಲಕನು ಒಮ್ಮೆಲೆ ಹೊರಗೆ ಬಂದಿದ್ದನ್ನು ನೋಡಿದೊಡನೆಯೇ ಭವಾನಿಗೆ ಬ್ರಾಹ್ಮಣನ ಮೇಲೆ ಬಹಳ ಕೋಪ ಬಂದಿತ್ತು. ಆಗ ಬಿರುಸಾದ ಧ್ವನಿಯಿಂದ ಆ ಅಧಮನನ್ನು ಅರಿಕ್ಷೇಪಿಸಿ ಹೀಗೆಂದು ಮಾತನಾಡಿದಳು. ಎಲವೋ ತುಚ್ಛ, ಬಾಲಕನನ್ನು ನುಂಗಿ ಕುಳಿತಿದ್ದರೂ ಏನನ್ನೂ ಕಾಣನೆಂದು ಸುಳ್ಳು ಹೊಗಳಿದೆಯಲ್ಲವೇ? ಈ ಬಾಲಕನು ನಿನ್ನ ಬಳಿಯೇ ಇದ್ದನು. ನೀನೇ ಇವನನ್ನು ಬಚ್ಚಿಟ್ಟಿದ್ದವನು. ನಾನೇ ಇದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ನನ್ನೆದುರು ವ್ಯರ್ಥವಾಗಿ ಆಪಲಿಸಬೇಡ. ಏನೋ ಮಹಾ ಸತ್ಪುರುಷನಾದವನಂತೆ ಮಾತನಾಡಿದೆಯಲ್ಲವೇ? ಸತ್ಪುರುಷರಾದವರು ಸ್ವಭಾವಂತಹುದು ಎಂಬುದನ್ನಾದರೂ ನೀನು ಬಲ್ಲೆಯೇನೋ?
ಪ್ರಾಣವೇ ಹೋಗುವಂತಹ ವಿಪತ್ಸಮಯ ಬಂದರೂ ಸತ್ಪುರುಷರು ಒಮ್ಮೆಯಾದರೂ ಸುಳ್ಳು ಮಾತುಗಳನ್ನಾಡುವುದಿಲ್ಲ. ಬ್ರಹ್ಮರ ಉವಾಚ. ಬಾಲಕನ ನಿರ್ಗಮನ, ಪಾರ್ವತೀದೇವಿಯಾಡಿದ ಮರ್ಮಭೇದಕ ಮಾತುಗಳು, ಈ ಎಲ್ಲ ಆಕಸ್ಮಿಕ ಸನ್ನಿವೇಶಗಳನ್ನು ಕಂಡೊಡನೆಯೇ ತನ್ನ ರಹಸ್ಯ ಬಯಲಾಯಿತು ಎಂಬುದು ರಾಕ್ಷಸನಿಗೆ ತಿಳಿದು ಹೋಯಿತು. ಬಾಲಕನನ್ನು ಈ ಮೊದಲು ನುಂಗಿದಾಗ ಅವನು ಜಠರಾಗ್ನಿಗೆ ಆಹುತಿಯಾಗಿರಬಹುದೆಂದು ನಂಬಿದ್ದ ರಾಕ್ಷಸನಿಗೆ ಬಾಲಕನು ಅಕ್ಷತನಾಗಿ ತನಗೆ ತಿಳಿಯದಂತೆಯೇ ಈಚೆಗೆ ಬಂದದ್ದನ್ನು ನೋಡಿ ಆಶ್ಚರ್ಯವು, ಅವನ ಶಕ್ತಿ ಸಾಮರ್ಥ್ಯಗಳಿಗೆ ಭಯವು ಮತ್ತು ಇಂತಹ ಶತ್ರುವನ್ನು ಒಂದು ಕ್ಷಣವಾದರೂ ಬದುಕಿಸಕೂಡದೆಂದು ದ್ವೇಷ ನಿಶ್ಚಯಗಳು ಉಂಟಾದವು. ರಾಕ್ಷಸನು ಯಾವುದೊಂದು ಮಾತನ್ನು ಆಡದೆ ಒಮ್ಮೆಲೆ ತನ್ನ ದೇಹವನ್ನು ಅತಿ ದೀರ್ಘವಾಗಿರುವಂತೆಯೂ ವೃದ್ಧಿಗೊಳಿಸಿ ಬಾಲಕನನ್ನೆತ್ತಿಕೊಂಡು ಮೈಲಿಗೊಂದು ಹೆಜ್ಜೆ ನೋಡುತ್ತಾ ಓಡೋಡಿ ನಡೆದು ಬಿಟ್ಟನು. ಅವನ ಧೈರ್ಯವೆಷ್ಟಿತ್ತೆಂದರೆ ಅವನ ತಲೆಯು ನಭೋಮಂಡಲವನ್ನು ಸ್ಪರ್ಶಿಸುತ್ತಲಿದ್ದಿತ್ತು. ಈ ಅದ್ಭುತವನ್ನು ನೋಡಿ ಪಾರ್ವತಿಯು ಗಾಬರಿಗೊಂಡಳು. ಏನನ್ನು ಮಾಡುವುದಕ್ಕೂ ಅವನಿಗೆ ತೋರಲಿಲ್ಲ. ಕರ್ದಮನನ್ನು ಹಿಂಬಾಲಿಸಿ ತಾನೂ ನಡೆದಳು. ಬಹಳ ಆರ್ತತೆಯಿಂದ ಅಳುತ್ತಲೇ ಇದ್ದಳು. ರಾಕ್ಷಸನ ವಂಚನೆಯನ್ನೆಲ್ಲ ನಿರೀಕ್ಷಿಸುತ್ತಲಿದ್ದ ಗಣೇಶನು ಒಮ್ಮೆಲೆ ಕರ್ದಮನಿಗಿಂತಲೂ ಅತಿ ದೀರ್ಘವಾಗಿ ಬೆಳೆದು ನಿಂತನು. ಕರ್ದಮನೊಡನೆ ಸ್ವಲ್ಪ ಕಾಲ ಹೋರಾಡಿ ಅನಂತರ ಅವನನ್ನು ನಿಗ್ರಹಿಸಬೇಕೆಂಬ ಚಪಲ ಗಣೇಶನಿಗಿದ್ದರೂ ತಮ್ಮಿಬ್ಬರ ಕರಾಳ ಗಗನಚುಂಬಿ ವಿಗ್ರಹಗಳನ್ನು ನೋಡಿ ಹೆದರಿ ಅಳುತ್ತಲಿದ್ದ ಪಾರ್ವತಿಯನ್ನು ನೋಡಿ ಇನ್ನು ಹೆಚ್ಚು ವೇಳೆ ಇವಳನ್ನು ಹೀಗೆ ಅಳಿಸಬಾರದೆಂದು ನಿಶ್ಚಯಿಸಿದನು. ಇತ್ತ ಪಾರ್ವತಿಯು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇದ್ದಳು. ಆಗ ಗಣಪತಿಯು ಕರ್ದಮನ ದೀರ್ಘ ದೇಹಕ್ಕೆ ಒಮ್ಮೆ ತನ್ನ ಕಾಲಿನಿಂದ ಬಲವಾಗಿ ಒದೆದು ಬಿಟ್ಟನು. ಇನ್ನು ಕರ್ದಮನ ಕಥೆಯು ಮುಂದುವರಿದಿತ್ತೆ. ಅವನ ದೇಹ 100 ತುಂಡುಗಳಾಗಿ ಬಿತ್ತು. ಗಣಪತಿಯು ಮತ್ತೆ ಮತ್ತೆ ಅಸುರನನ್ನು ಒದೆದು ಪುಡಿ ಮಾಡಿ ಹಾಕಿದನು. ಅವನ ದೇಹದ ಅವಶೇಷಗಳು ನೆಲಕ್ಕೆ ಬೀಳುವಾಗ ಭೂಗತ ಉಗ್ರಗಳನ್ನೆಲ್ಲ ನಾಮಾವಶೇಷಗಳನ್ನಾಗಿ ಮಾಡಿದವು. ಕರ್ದಮ ದಾನವನನ್ನು ಧ್ವಂಸ ಮಾಡಿದ ಬಳಿಕ ಗಣಪತಿಯು ವೀರಶ್ರೀ ವಿರಾಜಿತನಾಗಿ ಪೂರ್ವರೂಪದಿಂದ ತನ್ನ ತಾಯಿಯ ಎದುರಿಗೆ ಬಂದು ನಿಂತನು. ಇಷ್ಟರೊಳಗೆ ಬಾಲಕನು ಕಾಣದೆ ಹೊರಟು ಹೋಗಿದ್ದನ್ನು ಕೇಳಿ ಮುನಿಗಳು, ತತ್ಪತ್ನಿಯರು ಮತ್ತು ದೇವತೆಗಳು ಎಲ್ಲರೂ ಅಲ್ಲಿಗೆ ಓಡುತ್ತಾ ಬಂದು ಸೇರಿದರು. ರಾಕ್ಷಸನು ಸಂಹೃತನಾದದ್ದನ್ನು ಕಂಡು ಎಲ್ಲರಿಗೂ ಮಿತಿಮೀರಿ ಹರ್ಷ ಉಂಟಾಯಿತು. ಆಗ ಪಾರ್ವತಿಯನ್ನು ಕುರಿತು ಈ ರೀತಿ ಅಭಿನಂದಿಸಲಾರಂಭಿಸಿದರು. ಅಮ್ಮ ಪಾರ್ವತಿ, ನಿನ್ನ ಮಗ ಗಣಪತಿಗೆ ಎಷ್ಟು ಬಗೆಯ ವಿಘ್ನಗಳು ಬರುತ್ತಲಿವೆ. ಒಂದರ ಹಿಂದೊಂದರಂತೆ ವಿಪತ್ತುಗಳು ಕಾಯ್ದುಕೊಂಡೇ ಕುಳಿತಿರುವಂತಿದೆಯಲ್ಲವೇ? ಆದರೇನು, ತಮ್ಮಷ್ಟಕ್ಕೆ ತಾವೇ ಹೇಗೆ ಬರುವುವೋ ಅದರಂತೆಯೇ ನಶಿಸಿಯೂ ಹೋಗುತ್ತಲಿದೆ. ಮಹೇಶ್ವರಿ, ಇದೆಲ್ಲ ನಿನ್ನ ಹೊಟ್ಟೆಯ ಪುಣ್ಯ, ಇದರಲ್ಲಿ ಸಂದೇಹವೇ ಇಲ್ಲ. ಬ್ರಹ್ಮರು ಉವಾಚ. ಜನರ ಈ ಬಗೆಯ ಅಭಿನಂದಾವಾಚನಗಳನ್ನು ಕೇಳಿ ಪರಶಿವೆಯು ಉಬ್ಬಿ ಹೋದಳು. ಎಲ್ಲರಿಂದಲೂ ಪೂಜಿತನಾದ ತನ್ನ ಸುಕುಮಾರ ಗಣಪತಿಯನ್ನೆತ್ತಿಕೊಂಡು ಕೊಂಕುಳಲ್ಲಿ ಕೂರಿಸಿಕೊಂಡು ಸಖಿಯರೊಂದಿಗೆ ಸಂತೋಷದಿಂದ ಮಾತನಾಡುತ್ತಲೇ ತನ್ನ ಮಂದಿರದ ಕಡೆಗೆ ನಡೆದಳು. ಆಗ ಅವನ ಮನಸ್ಸು ಬಹಳ ಉಲ್ಲಾಸವಿದ್ದಿತ್ತು. ಹಿಂದೆ ತನ್ನ ತಾಯಿಯಾದ ವಿನತಾದೇವಿಯನ್ನು ಕದ್ರುವಿನ ದಾಸ್ಯ ವೃತ್ತಿಯಿಂದ ಬಿಡಿಸಲು ಗರುಡನು ಹೊರಟು ದೇವತೆಗಳನ್ನೇ ಹೋರಾಡಿ ಅವರನ್ನೆಲ್ಲ ಸೋಲಿಸಿ ಅಮೃತ ಕಲಶವನ್ನು ತಂದಂತೆ ದೇವಿಯು ಕಂಡಳು. ಮನೆಯನ್ನು ಪ್ರವೇಶಿಸಿದ ಬಳಿಕ ಸೊಂಟದಲ್ಲಿದ್ದ ಗಣಪತಿಯನ್ನು ಅಂಗಳದಲ್ಲಿ ಇಳಿಸಿದಳು. ತಾಯಿಗೆ ತಾನು ವಿಶ್ವಾತ್ಮಕನೆಂಬುದನ್ನು ಸ್ಪಷ್ಟವಾಗಿ ತೋರಿಸಲಿಕ್ಕೆ ಇದೇ ಸರಿಯಾದ ಸನ್ನಿವೇಶವೆಂದು ತಿಳಿದ ಗಣಪತಿಯು ಒಮ್ಮೆಲೆ ಮೂರ್ಛೆ ಬಂದವನಂತೆ ನೆಲದಲ್ಲಿ ಬಿದ್ದು ಏಕಪ್ರಕಾರವಾಗಿ ಉರುಳಾಡತೊಡಗಿದನು. ತನ್ನ ಮುಖ ಕಮಲವನ್ನು ಅರಳಿಸಿ ಪದೇ ಪದೇ ಆಕಳಿಸಿದನು. ಏನೋ ಒಂದು ಬಗೆಯ ವಿಕಾರ ಚೇಷ್ಟೆಗಳನ್ನು ಮಾಡಲಾರಂಭಿಸಿದನು. ಇದೇನು, ಈಗಿನ್ನೂ ಚಟುವಟಿಕೆಯಿಂದಿದ್ದನಲ್ಲವೇ? ಇಷ್ಟರೊಳಗಾಗಿ ಆ ಕೂಸಿಗೆ ಏನಾಗಿರಬಹುದು ಎಂದು ಅಂಜುತ್ತಾ ಪಾರ್ವತಿಯು ಮಗನು ಉರುಳಾಡುತ್ತಿರುವ ಸ್ಥಳಕ್ಕೆ ಧಾವಿಸಿ ಬಂದಳು. ಅವನ ಮುಖದ ಹತ್ತಿರ ತನ್ನ ಮುಖವನ್ನು ಇರಿಸಿದಳು ಮತ್ತು ಅವನು ಆಕಳಿಸುತ್ತಿದ್ದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಳು. ವಿಶ್ವಾತ್ಮಕನಾದ ಬಾಲಕನ ಬಾಯಿಯ ಮಧ್ಯದಲ್ಲಿ ಇಡೀ ವಿಶ್ವವೇ ಅವಳಿಗೆ ತೋರಿಬರಲಾರಂಭಿಸಿತು. ಪಾರ್ವತಿಯು ಬಾಲಕನ ವದನಾರವಿಂದದಲ್ಲಿ ಯಾವ ಯಾವ ವಸ್ತುಗಳನ್ನು ಕಂಡಳೆಂಬುದನ್ನು ಸೂಕ್ಷ್ಮವಾಗಿ ಹೇಳುವೆನು. ವ್ಯಾಸ, ಕೇಳು. ಸಪ್ತದ್ವೀಪಗಳಿಂದ ಮಂಡಿತವಾದ ಇಡೀ ಭೂಭಾಗವೇ ಅಲ್ಲಿ ಕಾಣಿಸತೊಡಗಿತ್ತು. ಅನೇಕ ಪಟ್ಟಣಗಳು, ವನಗಳ ಸಮುದಾಯ, ಚತುರ್ಮುಖನಾದ ನಾನು, ಪ್ರಪಂಚವನ್ನೆಲ್ಲ ಬೆಳಗಿಸುವ ಭಾಸ್ಕರ, ಆದಿಶೇಷ, ಮಹಾವಿಷ್ಣು, ಕುಲಪರ್ವತಗಳು, ಸಾಗರಗಳು, ದೇವಗಾಯಕರುಗಳಾದ ಗಂಧರ್ವರು, ಯಕ್ಷರು, ರಾಕ್ಷಸರು, ಮಹರ್ಷಿಗಳು, ನಾನಾ ಜಾತಿಯ ವಿಹಂಗಮಗಳ ಸಮುದಾಯ, ಎಲ್ಲ ವಿಧದ ನದಿಗಳು, ಬಾವಿಗಳು, ಕೆರೆಕುಂಟೆಗಳು, 14 ಜನ ಮನುಗಳು, 8 ಮಂದಿ ವಸುಗಳು, ಇವರನ್ನು ಸ್ಪಷ್ಟವಾಗಿ ನೋಡಿದಳು. ಚಂದ್ರ, ಸೂರ್ಯ, ನಕ್ಷತ್ರ ಇವೇ ಮೊದಲಾದ ತೇಜೋಮಂಡಲಗಳು, ಚೇತನ ವಸ್ತುಗಳು ಎಲ್ಲವೂ ನೋಡಿದಂತೆಲ್ಲ ಹೊಸ ಹೊಸದಾಗಿ ಕಾಣಿಬಂದವು. ಅತಲ ವಿತಲ ಸುತಲಾದಿ 7 ಬಗೆಯ ಪಾತಾಳ ಲೋಕಗಳು ಕಂಡುಬಂದವು. ಸ್ವಲ್ಪ ದೃಷ್ಟಿಯನ್ನು ಮೇಲ್ಮುಖ ಮಾಡಿ ನೋಡಲು 21 ವಿಧ ಸ್ವರ್ಗಲೋಕಗಳು ಒಂದು ಪಾತ್ರೆಯ ಮೇಲೆ ಮತ್ತೊಂದು ಪಾತ್ರೆ ನೇರಿಸಿದಂತೆ ತೋರಲಾರಂಭಿಸಿದವು. ತನ್ನ ಮಗನಾದ ಪುಟ್ಟ ಗಣಪತಿಯ ಪುಟಾಣಿ ಬಾಯಿಯಲ್ಲಿ ತ್ರಿಭುವನಗಳು ಕಾಣಿಸುತ್ತಿರುವುದನ್ನು ನೋಡಿ ಹೈಮವತಿಯು ಹೌಹಾರಿ ಕುಳಿತಳು.
ಅವಳಿಗೆ ಇದೇನೆಂದು ವಿಚಾರ ಮಾಡಿದಂತೆಲ್ಲ ಯಾವುದೊಂದೂ ಬಗೆಹರಿಯದೆ ಹೋದುದರಿಂದಲೂ ನೋಡಿದ ಪ್ರತಿಯೊಂದು ದೃಶ್ಯವೂ ಮಹದದ್ಭುತವಾಗಿ ಉಂಟಾದ್ದರಿಂದ ಒಮ್ಮೆಲೆ ಮೂರ್ಛೆ ಬಂದು ಬಿಟ್ಟಿತ್ತು. ಕಣ್ಣುಗಳೆರಡನ್ನೂ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಳು. ತನ್ನನ್ನೇ ತಾನು ಗುರುತಿಸಲಾರದಷ್ಟು ಭ್ರಾಂತಳಾದಳು. 2 ಮುಹೂರ್ತಗಳವರೆಗೆ ಅವಳಿಗೆ ಮೈಮೇಲೆ ಪ್ರಜ್ಞೆಯೇ ಇರಲಿಲ್ಲ. ಆದಾಗ್ಯೂ ಒಂದು ಬಗೆಯಿಂದ ಈ ದೃಶ್ಯಗಳು ಸ್ವಾಪ್ನಿಕ ದೃಶ್ಯಗಳಂತೆ ಕಂಡುಬರುತ್ತಲಿದ್ದವು. ಸ್ವಲ್ಪ ಕಾಲ ಕ್ರಮಿಸುವಷ್ಟರಲ್ಲಿ ಮನಸ್ಸು ತಿಳಿಯಾಗಲಾರಂಭಿಸಿತು. ತನಗೆ ತೋರಿದುದು ವಾಸ್ತವವೇ ಎಂಬುದನ್ನು ಆಲೋಚಿಸಿದಳು. ಇದು ಉತ್ಪಾತವಿರಬಹುದೇ ಎಂದು ಭ್ರಮಿಸಿ ಮನಸ್ಸಿನಲ್ಲೇ ತನ್ನ ಆರಾಧ್ಯ ದೈವ ಮಹಾದೇವನನ್ನು ಸ್ಮರಿಸಿಕೊಂಡಳು. ಆ ಕೂಡಲೇ ಸುರೇಶ್ವರಿಯ ಮನಸ್ಸು ಸಂಪೂರ್ಣವಾಗಿ ತಿಳಿಯಾಯಿತು. ಕಲಕಿದ ಮನಸ್ಸು ಸ್ವಚ್ಛವಾದಂತೆಲ್ಲ ಅವಳಿಗೆ ಬಹಳ ಮಟ್ಟಿಗೆ ನೆಮ್ಮದಿ ಎನಿಸಿತು. ಅಂಜುತ್ತಲೇ ಪುನಃ ಬಾಲಕನ ಕಡೆಗೆ ಧಾವಿಸಿ ಬಂದಳು. ಈ ಅದ್ಭುತಗಳಲ್ಲಿ ಒಂದೂ ಆಗ ಆಕೆಗೆ ಗೋಚರಿಸಲಿಲ್ಲ. ಬಾಲಕನ ಮಟ್ಟಿಗೆ ತನ್ನಷ್ಟಕ್ಕೆ ತಾನು ಸುಖವಾಗಿ ಎಂದಿನಂತೆ ಇವಳ ಎದುರಿಗೆ ನಿಂತಿದ್ದನು. ಬಾಲಕನ ದರಹಸಿತ ಮುಖಕಮಲವನ್ನು ನೋಡಿದೊಡನೆಯೇ ಅವಳನ್ನಾವರಿಸಿದ್ದ ಅಜ್ಞಾನವು ಅಳಿಸಿ ಹೋಗಿ ಅವಳ ಕಣ್ಗಳೂ ನಿಚ್ಚಳವಾದವು. ಇದುವರೆಗೂ ಕಲಕಿ ಹೋಗಿದ್ದ ದೇವಿಯ ಮನಸ್ಸು ಸ್ಥಿಮಿತಕ್ಕೆ ಬಂದುದು ಸಹ ಗಣಪತಿಯ ಅನುಗ್ರಹದಿಂದಲೇ. ಈಗ ಅವಳಿಗೆ ಪರಮಾವಧಿ ಸಂತೋಷವಾಯಿತು. ದೇವನಾದ ಗಣಪತಿಯನ್ನು ಹೀಗೆ ಸ್ತುತಿಸಲಾರಂಭಿಸಿದಳು. ನನ್ನಂತಹ ಪಾಮರಳ ಕಣ್ಣುಗಳಿಗೆ ಸಾಮಾನ್ಯವಾದ ಬಾಲಕನಂತೆ ಕಂಡುಬರುತ್ತಿರುವ ಕರುಣಾಕರ ಮೂರ್ತೆ, ನೀನು ಪರಮಾತ್ಮನಾಗಿರುವೆ. ಸ್ಥಾವರ ಯಂಗಮಾತ್ಮಕವಾದ ಈ ಪ್ರಪಂಚಕ್ಕೆಲ್ಲ ಮಾರ್ಗದರ್ಶಕನಾದ ಗುರು ಆಗಿರುವೆ. ನೀನು ಚೇತನ ವಸ್ತುಗಳನ್ನೆಲ್ಲ ಚೈತನ್ಯಗೊಳಿಸತಕ್ಕವನು, ಆನಂದ ಘನನು. ಆಸೀದಸ್ತಿ ಭವಿಷ್ಯತಿ ಅಂದರೆ ಹಿಂದೆ ಇದ್ದಿತು, ಇಂದು ಇದೆ, ಮುಂದೆಯೂ ಇರುವುದು ಎಂಬ ವ್ಯವಹಾರಕ್ಕೆ ವಿಷಯಕವಾದ ವಸ್ತು ನೀನೊಬ್ಬನೇ ಆಗಿರುವೆ. ಕೆಲಕಾಲ ತೋರಿ ಅನಂತರ ತೋರದಂತಾಗುವ ಉಪಾಧಿಭೂತನೂ ನೀನೆ. ಸ್ವಯಂ ನಿತ್ಯನಾಗಿದ್ದರೂ ಉಪಾಧಿಗಳ ಸಂಪರ್ಕ ವಿಯೋಗಗಳಿಂದ ಅನಿತ್ಯನಾಗಿಯೂ ತೋರುವೆ. ಅಂದರೆ ಅನಿತ್ಯವಾದ ಉಪಾಧಿಗಳ ನಾಶ ಹೊಂದಿದರೆ ತದಂಗರ್ಥವಾದ ನೀನು ಭಾಸವಾಗುವುದಿಲ್ಲವಾಗಿ ಅಜ್ಞ ಜನರು ನಿನ್ನನ್ನು ನಾಶ ಹೊಂದಿದವನ್ನಾಗಿ ಭಾವಿಸುವರು. ನಿನ್ನ ಉದರದಲ್ಲಿ 14 ಭುವನಗಳು ಪರಿಪೂರ್ಣವಾಗಿ ಕುಳಿತಿರುವಲ್ಲವೇ? 33 ಕೋಟಿ ದೇವತೆಗಳು, ಯಕ್ಷರು, ರಾಕ್ಷಸ ಯೋನಿಗಳು, ನದಿಗಳು, ಸ್ಥಾವರ ಜೀವಿಗಳಾದ ವೃಕ್ಷ ಸಮುದಾಯ ಇವೇ ಮೊದಲಾದ ಸಕಲ ಚರಾಚರ ವಸ್ತುಗಳನ್ನು ಭಗವನ್ ನಿನ್ನ ಈ ಪುಟ್ಟ ಉದರದಲ್ಲಿ ಸ್ವಚ್ಛವಾಗಿ ಕಂಡೆನು. ವರ್ಣಿಸುವ ನನ್ನ ಈ ಬಾಯಿಯೂ ನೀನೇ ಆಗಿರುವೆಯಾದುದರಿಂದ ನಾನೇನು ವರ್ಣಿಸಿಯೇನು? ನನಗೆ ಶಕ್ತಿಯೇ ಸಾಲದು. ಈ ಅದ್ಭುತಗಳೆಲ್ಲ ನನ್ನ ಮೆದುಳಿಗೆ ಹೇಗೆ ಅಳವಟ್ಟಾವು? ಇದನ್ನು ನೋಡಿ ನಾನು ಭ್ರಾಂತಳಾಗಿ ಹೆಚ್ಚು ಕಾಲ ನೋಡಲಾರದೆ ಮೂರ್ಛೆಗೊಂಡು ನೆಲಕ್ಕೆ ಬಿದ್ದು ಬಿಟ್ಟೆನು. ಪರಶಿವನ ದಿವ್ಯ ಮೂರ್ತಿಯ ಸ್ಮರಣೆಯಿಂದ ಪುನಃ ಈಗ ಎಚ್ಚರಗೊಂಡೆನು. ಭಗವನ್, ನೀನು ಜನನ ಮರಣಗಳ ಈ ಜಂಜಾವಾತಕ್ಕೆ ಸಿಲುಕದ ಧೀರನು, ನಿತ್ಯಮುಕ್ತನು. ಇಂತಹ ಪರಾತ್ಪರ ವಸ್ತುವಾದ ನಿನ್ನನ್ನು ನನ್ನ ಅಜ್ಞಾನದ ಮೂಲಕ ಪ್ರಾಕೃತ ಶಿಶು ಎಂದು ಭಾವಿಸಿ ಬಿಟ್ಟಿದ್ದೆನು. ಈಗಲೂ ಸಹ ನಾನು ಅದೇ ರೂಪವನ್ನು ಕಾಣುತ್ತಲಿದ್ದೇನೆ. ಬ್ರಹ್ಮರ ಉವಾಚ. ಗಿರಿಜೆಯು ಮೇಲ್ಮಟ್ಟಕ್ಕೇರಿದ ಮನೋಧರ್ಮದಿಂದ ಹೀಗೆ ಸ್ತುತಿಸುತ್ತಿರಲು ಮಾಯಾವಿಯಾದ ಗಣಪತಿಯು ತುರಿಯಾತೀತದಲ್ಲಿ ಲೀನನಾಗಿದ್ದು ಅವಳ ಅಂತರ್ಮುಖ ಚಿತ್ತವೃತ್ತಿಯನ್ನು ವ್ಯವಹರಿಸಲಿಕ್ಕೆ ಯೋಗ್ಯವಾಗುವಂತೆ ಬಹಿರ್ಮುಖಗೊಳಿಸಿದನು. ಒಡನೆ ಗೌರಿಗೆ ತಾನು ತಾಯಿ ಗಣಪತಿಯು ತನ್ನ ಮಗ ಇವೇ ಮೊದಲಾದ ವ್ಯಾವಹಾರಿಕ ಮನೋವ್ಯಾಪಾರಗಳು ತಡೆಯಿಲ್ಲದೆ ನಡೆಯಲಾರಂಭಿಸಿದವು. ಮಗುವನ್ನೆತ್ತಿಕೊಂಡು ಸೊಂಟದಲ್ಲಿ ಕೂಳಿರಿಸಿಕೊಂಡಳು, ಆಟವಾಡಿಸಿದಳು, ಸ್ತನ್ಯವನ್ನು ಪಾನ ಮಾಡಿಸಿದಳು. ಸರಿ, ವ್ಯವಹಾರವು ಯಥಾಪ್ರಕಾರವಾಗಿ ಮತ್ತೆ ಆರಂಭವಾಯಿತು. ಮಹಾದೇವಿಯು ಮಗುವನ್ನೆತ್ತಿಕೊಂಡು ಮನೆಯೊಳಗೆ ಹೋಗಿ ಮನೆಯ ಕೆಲಸಗಳಲ್ಲಿ ಮಗ್ನಳಾದಳು. ಇವಳೊಡನೆ ಇದ್ದ ಮುನಿಗಳಿಗಾಗಲಿ ಮುನಿಪತ್ನಿಯರಿಗಾಗಲಿ ವಿಶ್ವರೂಪದ ದೃಶ್ಯವು ಕಂಡಿರದಿದ್ದರೂ ಪಾರ್ವತಿಯು ಗೈದ ಸ್ತುತಿಯಿಂದ ಸಾಮಾನ್ಯವಾಗಿ ಎಲ್ಲವೂ ತಿಳಿದಂತಾಗಿತ್ತು. ಅಷ್ಟರಿಂದಲೇ ಅವರೆಲ್ಲರೂ ತೃಪ್ತಿಯಾಗಿ ತಮ್ಮ ತಮ್ಮ ನಿಲಯಗಳಿಗೆ ತೆರಳಿದರು. ವ್ಯಾಸ, ಹೆಚ್ಚೇನು ಹೇಳುವುದಿದೆ? ಈ ಆಖ್ಯಾಯಿಕೆಯು ಪರಮ ಪವಿತ್ರವಾದದ್ದು. ಇದನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳಿದವರು ಸಕಲ ಪಾಪ ಸಂಕಷ್ಟಗಳಿಂದಲೂ ನಿರ್ಮುಕ್ತರಾಗುತ್ತಾರೆ. ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉತ್ತರಖಂಡದಲ್ಲಿ ವಿಶ್ವರೂಪ ಪ್ರದರ್ಶನ ಎಂಬಲಿಗೆ 92ನೇ ಅಧ್ಯಾಯವು ಸಮಾಪ್ತವಾದುದು.